ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಮನೋಜಂಗೆ ನೀನೊಂದು ಶೋರೂಮ್ ಬಿಸ್ನೆಸ್ ಮಾಡು, ಹೋಮ್ ಅಪ್ಲಯನ್ಸ್ ಮಾಡಿಬಿಡು. ಈ ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಟಿ ವಿ ಇಲ್ಲದೆ ಈ ಹೆಣ್ಮಕ್ಳು ಇರೋದೇ ಇಲ್ಲ. ಹೆಂಗಾದರೂ ಗಂಡನ ಕತ್ರಿಗೆ ಜಾಬ್ ಹಾಕ್ಬಿಟ್ಟು ಹೇಗಾದರೂ ಮಾಡಿ ಅವರು ತೊಗೊಂಡೇ ತೊಗೋತಾರೆ. ಸೊ ನೀನು ಅದು ಮಾಡಿಬಿಟ್ರೆ ಒಳ್ಳೆ ಲಾಭ ಪಡ್ಕೋಬೋದು ಕಣೋ ಮನುಜ ಅಂತ ಹೇಳಿದಾಗ, ಅಲ್ವೇನೋ ನೀನು ಒಳ್ಳೆ ಐಡಿಯಾನೇ ಕೊಡ್ತಾ ಇದೆಯಾ. ನಾನು ಈಗಲೇ ಹೋಗಿ ರೋಹಿಣಿ ಹತ್ರ ಎಲ್ಲ ಮಾತಾಡ್ಬಿಟ್ಟು ಮೊದಲು ಡಿಸೈಡ್ ಮಾಡಿಬಿಡ್ತೀನಿ, ಅಂಗಡಿ ಹಾಕೇ ಬಿಡೋದು ಅಂತ ಹೇಳಿ ಹೋಗ್ತಾನೆ. ಅಯ್ಯೋ ಇವನು ಅವತಾರು, ಇವನಿಗೆ ಹೇಳಿದ್ರೆ ಹೋಗಿ ಇವನು ಬಾರು ಕೇಳ್ತಾವನಂತೆ. ಆ ಪೌಡ್ರಮ್ಮ ಇನ್ನೂ ಏನೇನು ಹೇಳ್ತಾಳೋ, ಇವನು ಇನ್ನೂ ಏನೇನು ಮಾಡ್ತಾನೋ ಒಂದು ಗೊತ್ತಿಲ್ಲ ಅಂತ ಹೇಳಿ ಹೇಳ್ಕೊತಾರೆ. ಬೆಳಗ್ಗೆ ಎದ್ದು ಬಂದು ಏನಾದರೂ ಒಂದು ನಮ್ಮ ಶೋರೂಮ್ಗೆ ಒಳ್ಳೆ ಹೆಸರು ಇಡಬೇಕಲ್ಲ ಮನೋಜ್, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ. ಹೌದು ರೋಹಿಣಿ, ಯಾವ ಹೆಸರು ಚೆನ್ನಾಗಿರುತ್ತೆ? ಮನೋಜ್, ನಾವ್ಯಾಕೆ ನಮ್ಮ ಅತ್ತೆ ಹೆಸರನ್ನೇ ಇಡಬಾರ್ದು ಅಂತ ಹೇಳಿದಾಗ, ಅಯ್ಯೋ ರೋಹಿಣಿ, ಯಾವುದಾದ್ರೂ ಒಂದು ಒಳ್ಳೆ ಲಕ್ಕಿ ಹೆಸರು ಇಡಬೇಕು. ಲತ್ತೆ ಹೆಸರು ಅದಿಟ್ಟಿದ್ರೆ ಇವಾಗ ನೀನು ಶೋರೂಮ್, ನಿಮ್ಮದು ಪಾರ್ಲರಿಗೆ ಹೇಗಾಗಿದೆ ನೋಡು ಫ್ರಾಂಚೈಸಿ ಅಂತ ಹೇಳಿ ಹೆಸರು ಚೇಂಜ್ ಆಗಿಲ್ವಾ, ಹಾಗೆ ಆಮೇಲೆ ನನಗೂ ಆಗಿಬಿಡುತ್ತೆ. ಹಾಗೆಲ್ಲ ಆಗಬಾರ್ದಪ್ಪ, ಒಂದು ಒಳ್ಳೆ ಲಕ್ಕಿ ಹೆಸರು ಹೇಳು ಅಂತ ಹೇಳಿ ಹೇಳ್ತಾನೆ. ಇದನ್ನೆಲ್ಲ ಸೂರ್ಯ ಕೇಳಿಸ್ಕೊಂಡ್ಬಿಡ್ತಾನೆ. ಒಳಗಡೆ ಬಂದು, ಏಯ್ ದರಿದ್ರದೋನೆ, ನಮ್ಮಮ್ಮ ಅಂದರೆ ನಿಮ್ಮಮ್ಮ ಸಕ್ಕರೆ, ಇಡೀ ಪ್ರಪಂಚನೇ ನೀನು ವಿರುದ್ಧ ನಿಂತ್ಕೊಂಡ್ರು ಕೂಡ ಇಡೀ ಪ್ರಪಂಚನ ಎದುರಾಕೊಂಡು ಅವಳ ಮುಷ್ಟಿನಲ್ಲಿ ನೀನು ಇಟ್ಕೊಂಡು ಕಾಪಾಡಿದಳು ಕಣೋ, ಅಂಥವಳನ್ನ ಹೋಗಿ ಲತ್ತೆ ಅಂತ ಹೇಳ್ತಾ ಇದೆಯಲ್ಲ. ಥು, ನಿನ್ನ ಜನ್ಮಕ್ಕೆ ಯಾರನ್ನೋ ನಂಬ್ತೀಯ ನೀನು? ಯಾರೋ ನಿನ್ನ ಜೊತೆ ಉಳ್ಕೋತಾರೆ. ಈ ಪೌಡ್ರಮ್ಮನೂ ಒಂದಿನ ನಾಳೆ ಹಿಂಗೆ ಅಂತೀಯ ಅಲ್ವಾ ನೀನು ಅಂತ ಹೇಳಿದಾಗ, ರೋಹಿಣಿ ಹಾಂ ಅಂತ ಹೇಳಿ ಬಾಯಿ ಮೇಲೆ ಕೈ ಇಟ್ಕೋತಾಳೆ. ಸ್ವಂತ ಅಮ್ಮ ಕಣೋ, ನಮ್ಮೆಲ್ಲರೂ ಬಿಟ್ಟು ನಿನ್ನನ್ನೇ ಪ್ರಾಣಕ್ಕಿಂತ ರಾಜನ್ ಥರ ನೋಡ್ಕೊಂಡು ಸಾಕಿದ್ದಾಳೆ. ನಮಗೆಲ್ಲ ಉಪ್ಪಿಟ್ಟು ಚಿತ್ರಾನ್ನ ಇರಲಿ, ಅನ್ನ ಸಾರು ಇಲ್ಲದೆ ಹೋದ್ರೂ ಕೂಡ ನಿನಗೆ ಒಳ್ಳೊಳ್ಳೆ ತಿಂಡಿ ಮಾಡಿ ಬೇಸಾಕಿ ಬೆಳೆಸಿದಾಳೆ. ಒಳ್ಳೆ ಫಾರಿನ್ ಕೋಳಿ ಇದ್ದಂಗೆ ಇದೆಯಾ? ಹೋಗಿ ಅಂಥವಳನ್ನ ಲತ್ತೆ ಅಂತ ಹೇಳ್ತೀಯಲ್ಲ, ಮನುಷ್ಯತ್ವ ಅನ್ನೋದೇ ಇಲ್ವ ನಿನಗೆ? ನಾನು ಆಗಲ್ಲ ಕಣೋ ಹೇಳಿದ್ದು. ಮುಚ್ಚೋ ಬಾಯಿ, ನನ್ನ ಕಿವಿ ಇದಾವಲ್ಲ ಕರ್ಣಗಳು, ಅದರಿಂದ ಕೇಳಿಸ್ಕೊಂಡಿದ್ದೀನಿ. ನನ್ನನ್ನು ಯಾಮರ್ಸೋದಕ್ಕೆ ಬರಬೇಡ ನೀನು. ನೀವಿಬ್ಬರು ಇದರಲ್ಲ ಒಂಥರ ಗೋಲ್ಮಾಲ್ ಜೋಡಿ ಇದ್ದಂಗೆ, ನೋಡ್ತಾ ಇರೋ ನಿಮ್ಮನ್ನೆಲ್ಲ ಒಂದಿನ ಏನು ಮಾಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾನೆ. ರೋಹಿಣಿ, ಮನೋಜ್ ನಿಮ್ಗೆ ಸ್ವಲ್ಪನಾದರೂ ಬುದ್ಧಿ ಇಲ್ವಾ? ಅರೆ ನಾನೇನು ಮಾಡಿದೆ ರೋಹಿಣಿ, ಹೋಗಿ ಅವ್ರ ಎದುರುಗಡೆ ಹಾಗೆ ಮಾತಾಡೋದು ಅಂತ ಹೇಳಿದಾಗ, ಅಯ್ಯೋ ನಾನೆಲ್ಲ ಅವ್ನ ಎದುರುಗಡೆ ಮಾತಾಡಿದೆ, ಅವ್ನು ಹಿಂದೆ ತಾನೇ ಮಾತಾಡಿದ್ದು ಅಂತ ಹೇಳಿದಾಗ, ನಿಮ್ಗೆ ಹೇಳ್ತೀನಲ್ಲ ಹೋಗಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇದಿಷ್ಟು ಬುಧವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.